ಬನ್ನಿ 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 ಜನರೇ ಬನ್ನಿ ಬನ್ನಿ ಓ ನನಗೆ ಗಾಬರಿ ಆಗೋಯ್ತು. ಆಮೇಲೆ ನಾನು ನಿಂತ್ಕೊಂಡು ಓ ಅಂದ್ಬಿಟ್ರೆ ಆಮೇಲೆ ಆ ಟೈಪ್ ಈ ಟೈಪ್ ಅನ್ಕೊಂಡ್ಬಿಟ್ರೆ ಏನ್ ಮಾಡೋದು, ಬಹಳ ಕಷ್ಟ. ನೋಡ್ರಿ ಇನ್ನೊಂದ್ ಕಡೆ ಹೋಗಿದ್ದೆ ಸರ್, ನರಸಿಂಹರಾಜ್ ಅವ್ರ ವಾಯ್ಸ್ ಮಾಡಿ ಅಂದ್ರು. ನಮ್ಮ ಹಿರಿಯ ನಟ ನರಸಿಂಹರಾಜ್ ಅವ್ರ ಧ್ವನಿ ನಾವು ಆ ಕಾಲದವರು ಶುರು ಮಾಡ್ಕೊಂಡ್ಬಿಟ್ಟೆ. ಅಯ್ಯೋ, ಹೋದ ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ ಈ ಜನ್ಮದಲ್ಲಿ ಕತ್ತಿ ಆಗ್ಬಿಟ್ಟಿದ್ದಾನೆ. ಮಾತಾಡು ನೀನು ಮಾತಾಡ್ಲಿಲ್ಲ ಅಂದ್ರೆ ಕಬ್ಣ ಕಾಯಿಸಿ ಬರ ಎಳೆದ ಬಿಡ್ತೀನಿ, ಮಾತಾಡಲ್ವಾ ಅಯ್ಯೋ ಅಂದೆ. ಅವನ ಮಗ ಹಿಂಗ್ ನೋಡ್ಕೊಂಡ್ಬಂದು, ಅಣ್ಣ ಯಾವ ನರಸಿಂಹರಾಜ್ ನೀನ್ ಮಾತಾಡಿದ್ದು? ನಾನು ಹಿರಿಯ ನಟ ನರಸಿಂಹರಾಜು ಅಂದೆ. ಅವ್ರು ಯಾರೋ ನಂಗೆ ಗೊತ್ತಿಲ್ಲ ನಾನು. ಮತ್ ಇನ್ಯಾವ್ದಲ್ಲ ಕೇಳಿದೆ ನೀನು ಅಂದ್ರೆ ನರಸಿಂಹರಾಜ್ ಬಳ್ಳಾಪುರ. ನರಸಿಂಹರಾಜ್ ಬಳ್ಳಾಪುರ ಅದೇ ಬರುತ್ತಲ್ಲ, ಲಲ್ಲಿ ರವಿ ನರಸಿಂಹರಾಜ್ ಬಳ್ಳಾಪುರ. ನಾನ್ ನಿಮ್ಮ ಅಭಿಮಾನಿ ಅಣ್ಣ. ಹೆಣ್ಮಗು ಅವ್ರ ಸ್ವಾಮಿ ತಮ್ದು ಬೆಳ್ದಂಡಿ ಧರ್ಮಸ್ಥಳ ಬೆಳ್ದಂಡಿ ಮೊನ್ನೆ ಅಂಗಸೆ ಬಂದಿದ್ವಲ್ರ, ಬರಕಿಲ್ವ ನಮ್ಮ ಮನೆಗೆ? ಯಾರ ನೀರಿಲ್ದೆ ಕುಡ್ದು ಬಿಟ್ಟವನೆ. ಅಪ್ಪ ಇನ್ಯಾವ್ಯಾವ ವಾಯ್ಸ್ ಕೇಳ್ತಿರೋ? ಇನ್ನೊಬ್ಬ ಬಂದ, ಪದ್ಮಾಕ್ಷಿ ಮೇಡಮ್ ಹೇಳಿದ್ರಲ್ಲ, ಎಲ್ಲರ ವಾಯ್ಸ್ ಮಾಡಿ ನಮ್ ಚಿಕ್ಕಪ್ಪಂದು ಮಾಡೋ ಅಂದ. ನಿಮ್ ಚಿಕ್ಕಪ್ಪ ಯಾರಂದ್ರೆ ರಾಜಗೌಡ ಮಾಜಿ ಚೇರ್ಮನ್ ಮಾಡೋ ಅಂತ. ರಾಜಗೌಡ್ರವ್ರ ಚಿಕ್ಕಪ್ಪ ಬನ್ನಿ ಅಂದ್ರೆ ಅವ್ರು ಬರೋದಿಲ್ಲ ಅಂದ. ಯಾಕೆಂದ್ರೆ ಅವ್ರು ಸತ್ತು 30 ವರ್ಷ ಆಯ್ತು. ನಾನೆಲ್ಲ ಹುಡುಕ್ಲಪ್ಪ. ಅದಕ್ಕೆ ನಿಮ್ಮ ಮುಂದೆ ಈಗ ನೋಡೋಣ. ಹೆಣ್ಮಕ್ಳೇ ಯಾಕೋ ಸೈಲೆಂಟ್ ಆಗ್ಬಿಟ್ರೆ